ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾವು ಎಲ್ಲರೂ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿ ಹತ್ತಿರದಲ್ಲೇ ಯಾವ್ದಾದ್ರು ಪ್ಲೇಸ್ ಇದ್ದರೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಯಾಕಂದರೆ ಮಕ್ಕಳಿಗೆ ಆಲ್ರೆಡಿ ಸಮ್ಮರ್ ವೆಕೇಷನ್ ಅಲ್ವಾ, ವೆಕೇಷನಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ ಮಕ್ಕಳು. ಸಣ್ಣವನಿಗೆ ಆಲ್ರೆಡಿ ವೆಕೇಷನ್ ಸ್ಟಾರ್ಟ್ ಆಗಿದೆ, ದೊಡ್ಡವನಿಗಂತೂ ಅಂದರೆ ಕಾಲೇಜಲ್ಲಿರೋದಕ್ಕೆ ಅವನಿಗೆ ಸ್ಪೆಷಲ್ ಕ್ಲಾಸಸ್ ನಡೀತಾ ಇದೆ, ಅವನಿಗೆ ಹಾಲಿಡೇ ಅನ್ನೋದೇ ಇಲ್ಲ. ಡೇ ಹಾಲಿಡೇ ಇತ್ತು, ಹಸ್ಬೆಂಡಿಗೆ ಗೌರ್ಮೆಂಟ್ ಹಾಲಿಡೇ ಇತ್ತು. ಸೊ ನಾವು ಅದಕ್ಕೆ ಇಲ್ಲೇ ಎಲ್ಲರೂ ಹತ್ತಿರದಲ್ಲಿ ಹೋಗಿ ಬರೋಕ್ಕೆ ಆಗ ಪ್ಲೇಸಿಗೆ, ಮತ್ತು ಮಕ್ಕಳಿಗೂ ಎಂಜಾಯ್ ಮಾಡೋ ಹಾಗಿರ್ಬೇಕಲ್ವ. ಸೊ ಅದಕ್ಕಂತ ಹೇಳಿ ನಾವು ಹೊನ್ನಾವರ ವಾಟರ್ ಪಾರ್ಕಿಗೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿಗೆ ರೀಚ್ ಆಗಬೇಕಾದ್ರೇ ನಮಗೆ ಲೇಟ್ ಆಗಿತ್ತು, ಯಾಕಂದರೆ ನಾವು ಆಲ್ರೆಡಿ ಮನೆಯಿಂದನೇ ಲೇಟ್ ಹೊರಟಿದ್ವಿ. ಅಲ್ಲಿಗೆ ಹೊನ್ನಾವರಕ್ಕೆ ನಾವು ಸಾಗರದಿಂದ ಹೊನ್ನಾವರಕ್ಕೆ ರೀಚ್ ಆಗಬೇಕು ಅಂದರೆ 3 ಅವರ್ಸ್ ಆಗುತ್ತೆ. ಅಂದರೆ ಸ್ಪೀಡಾಗಿ ಹೋದ್ರೂ ಒಂದು 2:30 ಅಂತೂ ಅವರ್ಸ್ ಬೇಕೇ ಬೇಕು ಹೋಗೋಕ್ಕೆ, ಅಲ್ಲಿಗೆ ರೀಚ್ ಆಗೋಕ್ಕೆ. ಸೊ ಅಲ್ಲಿ ವಾಟರ್ ಪಾರ್ಕ್ ಏನಿದೆ ಅಲ್ಲ, ಅದು 10:30ಇಂದ ಓಪನ್ ಆಗುತ್ತೆ. 10:30ಗೆ ಬೆಳಗ್ಗೆ ಓಪನ್ ಆಗಿ 5:30ಗೆ ಕ್ಲೋಸ್ ಆಗುತ್ತೆ. ನಾವು ಆನ್ಲೈನ್ ಬುಕ್ಕಿಂಗ್ ಇತ್ತು ಇದ್ರದ್ದು, ನಾವು ಮಾಡಿರಲಿಲ್ಲಾಗಿತ್ತು. ಸೊ ಅಲ್ಲೇ ಹೋಗಿ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಕ್ರೌಡ್ ಇರಲಿಲ್ಲಾಗಿತ್ತು ಅಷ್ಟೊಂದು, ಯಾಕಂದರೆ ವೀಕೆಂಡ್ ಆಗಿರಲಿಲ್ಲ. ಸೊ ಅದೊಂದು ಬೆಸ್ಟ್ ಅನಿಸ್ತು ನಮಗೆ, ಯಾಕಂದರೆ ವೀಕೆಂಡ್ ಆಗಿದ್ದರೆ ತುಂಬಾ ಕ್ರೌಡ್ ಇರ್ತಿತ್ತು. ಯಾಕಂದರೆ ನಾನು ನೋಡ್ದಂಗೆ ವಾಟರ್ ಪಾರ್ಕಲ್ಲಿ ಇವಾಗಂತೂ ಸಮ್ಮರ್ ವೆಕೇಷನ್ ಅಲ್ವಾ, ತುಂಬ ಕ್ರೌಡ್ ಇರುತ್ತೆ. ಬೇರೆ ಕಡೆ ನಾನು ಹೋಗಿ ನೋಡಿದ್ದೆ, ಯಾಕಂದರೆ GRSಗೆ ಮತ್ತು ವಂಡರ್ಲಾ ಎಲ್ಲ ಹೋಗಿದ್ವಿ. ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಮತ್ತು ಅಲ್ಲಿ ಕವರ್ ಮಾಡೋಕ್ಕೂ ಆಗಲ್ಲ. ಇಲ್ಲಿ ನೀವು ಅಡಲ್ಟ್ಸಿಗೆ 699 ಇದೆ ಟಿಕೆಟ್, ಮತ್ತು ಕಿಡ್ಸಿಗೆ 599 ಇದೆ. ನಾವು 4 ಮೆಂಬರ್ಸ್ ಹೋಗಿದ್ವಿ. ಸೊ ನಾವಿಲ್ಲೇ ಕೌಂಟರಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ಇವಾಗ ಹೋಗ್ತಾ ಇದ್ವಿ. ಮತ್ತು ಫ್ರೆಂಡ್ಸ್, ಇಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಾನು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆಯೇನೋ, ನೀವು ನೋಡ್ಬೋದು. ಕರೆಕ್ಟಾಗಿ ನೀವು ತಿಳ್ಕೊಂಡು ನಾನಿಲ್ಲಿ ನೋಡ್ಬೋದು, ನೀವು ಚಾರ್ಟ್ ಹಾಕಿದ್ದಾರೆ ಅವರು. ಮತ್ತು ಫ್ರೆಂಡ್ಸ್, ನಮ್ಮದು ಕಂಪಲ್ಸರಿಯಾಗಿ ನಾವು ಇದು ಕಾಟನ್ದು ಕ್ಲಾತ್ಸ್ ಏನು ವೇರ್ ಮಾಡೋಂಗಿಲ್ಲ. ಸೊ ನಿಮ್ಮ ಹತ್ರ ಈ ನೈಲಾನ್ ಟೈಪ್ ಏನಾದ್ರು ಇದ್ದರೆ ನೀವು ಮನೆಯಿಂದ ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಆಲ್ರೆಡಿ ಅಲ್ಲಿ ಇದಿದೆ, ಶಾಪ್ಸ್ ಇದೆ, ನೀವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಅಂದರೆ 150ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್, 150 250ಇಂದ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ವಿ. ನಾನು ತೊಗೊಂಡು ಹೋಗಿರಲಿಲ್ಲಾಗಿತ್ತು, ನಾನು ಮತ್ತು ನನ್ನ ಮಗ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಟಿಕೆಟ್ ಪರ್ಚೇಸ್ ಮಾಡಾಯಿತು. ಇವಾಗ ಬ್ಯಾಗ್ಸ್ ಎಲ್ಲ ಇಟ್ಟು ಚೇಂಜಿಂಗ್ ರೂಮು ಇದೆ, ಅಲ್ಲೇ ಲಾಕರ್ಸ ಸಿಗುತ್ತೆ. ಸೊ ಲಾಕರಿಗೆ ನೀವು ಎಕ್ಸ್ಟ್ರಾ 100 ರೂಪೀಸ್ ಪೇ ಮಾಡಬೇಕು. ಅವ್ರು ವಾಪಸ್ ನಮಗೆ 50 ರೂಪೀಸ್ ಕೊಡ್ತಾರೆ, ಡೆಪಾಸಿಟ್ ಮಾಡಿ ಇಟ್ಕೊತಾರೆ 50 ರೂಪೀಸ್. ಸೊ ನಾನು ಚೇಂಜ್ ಮಾಡಿ ಇವಾಗ ವಾಟರ್ ಪಾರ್ಕ್ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಒಂದು ರೌಂಡ್ ನಿಮಗೆ ಹೇಗಿದೆ ಅಂತ ವಾಟರ್ ಪಾರ್ಕ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫುಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ, ನೀವು ನೋಡಿ ಫ್ರೆಂಡ್ಸ್. ಮತ್ತು 10:30ಇಂದ ವಾಟರ್ ಪಾರ್ಕ್ ಸ್ಟಾರ್ಟ್ ಆದರೆ 5:30 ತನಕ ಇರುತ್ತೆ. ಇದರಲ್ಲಿ ಫ್ರೆಂಡ್ಸ್ ವಾಟರ್ ಗೇಮ್ ಮಾತ್ರ ಇದೆ, ಬೇರೆ ಏನು ರೈಡ್ಸ್ ಏನೂ ಇಲ್ಲ. ಇಲ್ಲಿ ನೀವು ಜಸ್ಟ್ ವಾಟರಲ್ಲಿ ನೀವು ಎಂಜಾಯ್ ಮಾಡಬೇಕು, ಆಟ ಆಡಬೇಕು. ಸ್ಲೈಡಿಂಗ್ಸ್, ವಾಟರ್ ಆ್ಯಕ್ಟಿವಿಟೀಸ್ ಏನೇನಿದೆ ಅದೆಲ್ಲ ಇದೆ. ನೀವು ಅದರೊಳಗೆ ನೀವು ಎಷ್ಟಾದರೂ ನೀವು ಆಟ ಆಡ್ಬೋದು, ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಇದೆಲ್ಲ ಸಣ್ಣದು ಇದು ರೈಡ್, ಅಲ್ಲಿ ನಾವು ಆಟ ಆಡ್ತಾ ಇದ್ವಿ. ಯಾಕಂದರೆ ದೊಡ್ಡ ರೈಡಲ್ಲಿ ಕೂರೋಕ್ಕೆ ನನಗೆ ಒಂದು ಸ್ವಲ್ಪ ಭಯ, ಅದಕ್ಕೆ ಮಕ್ಕಳನ್ನು ಸಹ ಇದರಲ್ಲೇ ಕರ್ಕೊಂಡು ಆಟ ಆಡ್ತಾಯಿದ್ದೀನಿ. ಇವೆಲ್ಲ ಸಣ್ಣ ಮಕ್ಕಳು ಆಡೋದು ಫ್ರೆಂಡ್ಸ್, ಆದ್ರೂ ನಾವು ನೋಡೋಣ ಅಂತ ಹೇಳಿ ಆಟ ಆಡ್ತಾಯಿದ್ದೀನಿ. ಯಾಕಂದರೆ ದೊಡ್ಡ ರೈಡಲ್ಲಿ ಹೋಗಿ ಆಟ ಆಡೋಣ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ, ನನಗೆ ಭಯ. ಮತ್ತು ಫ್ರೆಂಡ್, ವಿಡಿಯೋ ಸೌಂಡ್ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾಯಿದೆ, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗ್ತಾಯಿದೆ. ಸೊ ನನಗೆ ಕಾಪಿರೈಟ್ ಬರುತ್ತೆ, ಅದಕ್ಕೋಸ್ಕರ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ನಾನು.
ಫ್ರೆಂಡ್ಸ್ ಇಲ್ಲಿಂದ ಎಲ್ಲ ಇವಾಗ ಆ ಕಡೆ ಹೋಗ್ತಾ ಇದ್ದಾರೆ, ಯಾಕಂದರೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಸೊ ರೈನ್ ಡ್ಯಾನ್ಸ್ ಹಾಫ್ ಆ್ಯನ್ ಅವರಲ್ಲಿ ರೈನ್ ಡ್ಯಾನ್ಸ್ ಇರುತ್ತೆ, ಮತ್ತು ವೇವ್ ಪೂಲ್ ಸ್ಟಾರ್ಟ್ ಆಗುತ್ತೆ. ಹಾಫ್ ಆ್ಯನ್ ಅವರ್ ರೈನ್ ಡ್ಯಾನ್ಸ್ ಇರುತ್ತೆ, ಹಾಫ್ ಆ್ಯನ್ ಅವರ್ ವೇವ್ ಪೂಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹೋಗ್ತಾರೆ ಎಂಜಾಯ್ ಮಾಡೋಕ್ಕೆ, ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ಅಂತೇಳಿ. ಸೊ ಅದಕ್ಕೆ ನೋಡ್ಬೋದು ನೀವು, ಅಲ್ಲಿ ಸ್ಟಾರ್ಟ್ ಆಯಿತು ರೈನ್ ಡ್ಯಾನ್ಸ್. ನಾ ಹೋಗಲ್ಲ ಫ್ರೆಂಡ್ಸ್, ಇದು ಅಡಲ್ಟ್ಸ್ ಆಟ ಆಡೋದು ವಾಟರ್ ಆ್ಯಕ್ಟಿವಿಟಿ. ಇದು ಇಲ್ಲಿ ಕಿಡ್ಸಿಗೆ ಬಿಡಲ್ಲ, ಇಲ್ಲೇನಿದ್ರೂ ಅಡಲ್ಟ್ಸ್ ಆಡ್ಬೋದು. ನೋಡ್ಬೋದು ನೀವು, ಫುಲ್ ಅಂದರೆ ಹೈಟಿಂದ ಆಟ ಆಡೋ ಆ್ಯಕ್ಟಿವಿಟೀಸ್ ಇವೆಲ್ಲದು. ನಾನು ಬರಲ್ಲ ಅಂತ ಹೇಳಿದ್ರು ನನಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ ತುಂಬ ಭಯ, ಅವರು ಆಟ ಆಡಬೇಕು ಅಂತ ಹೇಳಿ ಬಂದಿದ್ದಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ರೆಸ್ಟೋರೆಂಟಿಂದು ವ್ಯವಸ್ಥೆ ಇದೆ, ಒಳಗಡೆ ಫುಡ್ ಏನಿದ್ರು ನೀವು ತಗೋಬೋದು, ಊಟ ಎಲ್ಲ. ಬಟ್ ಇನ್ಕ್ಲೂಡೆಡ್ ಆಗಿರಲ್ಲ, ನಾವೇ ಓನಾಗಿ ಪರ್ಚೇಸ್ ಮಾಡಬೇಕು. ಫ್ರೆಂಡ್ಸ್, ಫುಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫುಲ್ ವಿಡಿಯೋನ ನೀವು ನೋಡಿ. ಅಲ್ಲಿಂದ ಬರ್ತೀನಿ. ಬಂದೇ ಇಲ್ಲ ಫ್ರೆಂಡ್ಸ್, ಇದು ಲಾಸ್ಟಿಗೆ ನಾವು ಆಟ ಎಲ್ಲ ಆಡಿ ಮುಗಿಸಿ ವಾಪಸ್ ಮನೆಗೆ ರಿಟರ್ನ್ ಹೋಗಬೇಕಾದ್ರೆ ಈ ಥರ ಕಾಸ್ಪ್ಲೇ ಅವರು ಬಂದರು. ಕಾಸ್ಟ್ಯೂಮ್ ಹಾಕ್ಕೊಂಡು ಮಕ್ಕಳಿಗೆ ಆಟ ಆಡಿ ಟಯರ್ಡ್ ಆಗಿರುತ್ತಲ್ಲ, ಅವಕ್ಕೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ. ಸೊ ಇದು ನೋಡ್ಬೋದು ನೀವು, ಫೋಟೋ ಪಿಕ್ಸ್ ತೊಗೊಳೋರು ಅದ್ರ ಜೊತೆಗೆ ತೊಗೊತಾ ಇದ್ದಾರೆ ಪಿಕ್ಸು, ಮತ್ತು ವಿಡಿಯೋ ಮಾಡೋರು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಲಾಸ್ಟಿಗೆ ಒಂದು ಹಾಫ್ ಆನ್ ಅವರ್ ಇರಬೇಕಾದ್ರೆ ಈ ಥರ ಕಾಸ್ಪ್ಲೇ ಅವ್ರು ಬರ್ತಾರೆ. ಲಾಸ್ಟಿಗೆ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ ನಾವು. ನೀವು ಆ ಕಡೆ ಸೈಡ್ ನೋಡ್ಬೋದು, ಬೋಟ್ ರೈಡಿಂಗ್ ಮಾಡೋರು ಎಲ್ಲ ಇದ್ದಾರೆ ಅಲ್ಲಿ. ಲಾಸ್ಟಿಗೆ ಒಂದು 5:30 ತನಕ ಅದು ಇರುತ್ತೆ.